ಚೆನ್ನಾಗಿತ್ತು. ಆಕ್ಚುಲಿ ದ ಟ್ರ್ಯಾಕ್ ಈಸ್ ವೆರಿ ವೆಲ್ ಅಂಡ್ ಗುಡ್. ದ ಟ್ರ್ಯಾಕ್ ಹ್ಯಾಸ್ ಬಿನ್ ವೆರಿ ಗುಡ್. ಚೆನ್ನಾಗಿ ಮಾಡಿದ್ದಾರೆ ಟ್ರ್ಯಾಕು. ಇದೆಂತ ಸ್ವರ ಕೇಳಿ ಬರ್ತಾ ಇದೆ ನೋಡಿ. ಉರಿ ಬಿಸಿಲಿನ ಮಧ್ಯೆ ಕರ್ಕಶ ಸ್ವರದ ಮಧ್ಯೆ ಕೀಳಿಂಡುಗಳಂತೆ ಗರ್ಜಿಸಿರುವಂತ ಗೀಳು ಆನೆಗಳ ಸವಾರಿಯ ಮಾದರಿಯಲ್ಲಿ ಸಂಚರಿಸ್ತಾ ಇದ್ದಾರೆ ಸವಾರರು. ಅದು ಮಾತ್ರವಲ್ಲ, ಜೀರುಂಡೆಯ ನಿಧಾನವನ್ನ ಮಾಡಿಕೊಳ್ಳುತ್ತಾ ಬೈಕ್ ಸವಾರಿಯ ಸವಾರರ ಗರ್ಜನೆ ಸಾಗಿ ಬರ್ತಾ ಇದೆ. ಕಟ್ಟಡಿ ಮೆಟ್ಟಿನ ಬೈಕ್ ಸವಾರಿಯ ರ್ಯಾಲಿಯಲ್ಲಿ ತೊಡಗಿಸಿಕೊಳ್ಳುತ್ತಿರುವಂತ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸವಾರರ ಸವಾಲಿಗೆ ಸವಾರು ಸಾಗಿ ಬರ್ತಾ ಇದೆ ಬೈಕ್ ಟ್ರ್ಯಾಕಿನಲ್ಲಿ. ಪ್ರಿಯ ವೀಕ್ಷಕರೇ, ವಿಡಿಯೋ ನೋಡಿ ಸುಮ್ಮನಾಗಬೇಡಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಾಯ್ಸ್ ಆಫ್ ಪುತ್ತೂರಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವಿವತ್ತು ಬಂಟ್ವಾಳದ ಜಕ್ರಿಬೆಟ್ಟಲ್ಲಿ ಇದ್ದೇವೆ. ಇಲ್ಲಿ ಟೀಮ್ ಗ್ಲಾಡಿಯೇಟರ್ಸ್ ಒಂದು ಟೀಮ್ ಇದೆ. ಇವರು ಆಟೋ ಕ್ರಾಸ್ 2026 ಮಾಡಿದ್ದಾರೆ. ನಮ್ ಜೊತೆ ಟೀಮ್ ಗ್ಲಾಡಿಯೇಟರ್ಸ್ ನ ಮಾರ್ಗದರ್ಶಕರು, ಒಂದು ಕಾಲದಲ್ಲಿ ಇದೇ ತರ ಬೈಕ್ ರೇಸ್ ಮಾಡಿ ಬಹಳಷ್ಟು ಮೆಡಲ್ ಪಡೆದವರು, ಮತ್ತೆ ಟೀಮ್ ಗ್ಲಾಡಿಯೇಟರ್ಸ್ ಸದಸ್ಯರು ಕೂಡ, ಕೋಣಗಳ ಯಜಮಾನರು ಕೂಡ ಅವರು, ಪರಿಮಾರಗುತ್ತು ಪಟೇಲ್ ಅವರ ಜಗದೀಶ್ ಇದ್ದಾರೆ. ಸರ್ ನಮಸ್ಕಾರ. ಈ ಒಂದು ಇವೆಂಟಿನ ಬಗ್ಗೆ ಮತ್ತೆ ನಿಮ್ಮ ಟೀಮ್ ಗ್ಲಾಡಿಯೇಟರ್ ಬಗ್ಗೆ. ಟೀಮ್ ಗ್ಲಾಡಿಯೇಟರ್ ಬಂಟ್ವಾಳದಲ್ಲಿ ಪ್ರಾರಂಭ ಆಗಿ 2 ವರ್ಷ ಆಯ್ತು. ನಾನು ಕೂಡ ಸದಸ್ಯ. 30 ವರ್ಷದ ಹಿಂದೆ ವಿನ್ಸೆಂಟ್ ಪಿಂಟೋ ಅಂತ ನಮ್ಗೆಲ್ಲ ಒಂದು ಮಾರ್ಗದರ್ಶಕರಾಗಿ ನಾವೊಂದು 7-8 ಕಡೆ ನಾವೊಂದು ಈ ಕಾರ್ಯಕ್ರಮವನ್ನು ಮಾಡಿ ಇಟ್ಕೊಂಡಿದ್ದೇವೆ, ಸ್ಪರ್ಧೆಗಳನ್ನು ಇಟ್ಕೊಂಡಿದ್ದೇವೆ. ನಾನು ಕೂಡ ಕೆಲವು ಕಡೆ ಸ್ಪರ್ಧೆಗಳಿಗೆ ಹೋಗಿದ್ದೇನೆ, ಸ್ಟೇಟ್ ಲೆವೆಲ್ ಅಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ಇದಕ್ಕೆಲ್ಲ ಮುಖ್ಯ ಕಾರಣ ವಿನ್ಸೆಂಟ್ ಪಿಂಟೋ. ಇಂದಿನ ದಿನ ನಮ್ಮೊಂದಿಗೆ ಇಲ್ಲ ಅವರು. ಅವರ ಸ್ಮರಣಾರ್ಥವಾಗಿ ಬಂಟ್ವಾಳ ಟೀಮ್ ಸೇರಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ದಿನ ಒಳ್ಳೆ ಒಂದು ಸಹಕಾರ ಬಂದಿದೆ ನಮಗೆ. ಸಾಧಾರಣ ಒಂದು 150ಕ್ಕೂ ಮಿಕ್ಕಿ ವಾಹನ ಇದು ರೈಡರ್ಸ್ ಗಳೆಲ್ಲ ಬಂದಿದ್ದಾರೆ. 11 ಕೆಟಗರಿಯಲ್ಲಿ ನಾವು ವಾಹನ ಚಲಾವಣೆಗೆ ಸ್ಪರ್ಧೆಗೆ ಇಟ್ಟಿದ್ದೇವೆ. ಈ ದಿನ ಇದೆಲ್ಲ ಬಹಳಷ್ಟು ಖುಷಿ ಕೊಟ್ಟಿದೆ ನಮಗೆ. ಇದರ ಬಗ್ಗೆ ನಮಗೆ ಹೇಳಿದಷ್ಟು ಮುಗಿಲಿಕ್ಕಿಲ್ಲ. ಈ ದಿನ ಬಂಟ್ವಾಳದಲ್ಲಿ ಪ್ರಪ್ರಥಮವಾಗಿ ಜನಗಳಿಗೆ ಆಟೋಟ ಸ್ಪರ್ಧೆಯ ಒಂದು ಉತ್ಸಾಹವನ್ನು ಮೂಡಿಕೊಂಡಿದ್ದಾರೆ ಟೀಮ್ ಗ್ಲಾಡಿಯೇಟರ್ಸ್. ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇಲ್ಲಿ ಹೇಗುಂಟು ರೆಸ್ಪಾನ್ಸ್, ಹೇಗುಂಟು? ನೋಡ್ತಾ ಇದ್ದೇವೆ ಸಣ್ಣ ಸಣ್ಣ ಮಕ್ಕಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸ್ಪರ್ಧಿಗಳ ರೆಸ್ಪಾನ್ಸ್ ಹೇಗುಂಟು? ವೀಕ್ಷಕರ ರೆಸ್ಪಾನ್ಸ್? 7ರಿಂದ 12 ವರ್ಷದ ತನಕ ಮಕ್ಕಳಿಗೆ ಒಂದು ಕೆಟಗರಿ ಬೇರೆ ಇಟ್ಟಿದ್ದಾರೆ. 12ರಿಂದ 17 ವರ್ಷದ ಮಕ್ಕಳ ಕೆಟಗರಿ ಬೇರೆ ಇಟ್ಟಿದ್ದಾರೆ. ಬಹಳಷ್ಟು ಜನರು ಒಂದು ಒಳ್ಳೆ ಒಪಿನಿಯನ್ಸ್ ಕೊಟ್ಟಿದ್ದಾರೆ. ಬಹಳಷ್ಟು ಚೆನ್ನಾಗಿ ನಡೀತಾ ಉಂಟು. ಮತ್ತೆ ಈಗಾಗಲೇ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ ದಿನ ಸಾಧಾರಣ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಮೂಡಿಗೆರೆ, ಹಾಸನ ಹಲವು ಕಡೆಗಳಿಂದ ಇಲ್ಲಿ ಬಂದು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. 11 ವಿಭಾಗದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಇದು ನಮಗೆ ಬಹಳಷ್ಟು ಸಂತೋಷ ಕೊಟ್ಟಿದೆ. So how many entries for Indian first stroke, sir? Will we be It's going to be an interesting one. ಟೀಮ್ ಗ್ಲಾಡಿಯೇಟರ್ಸ್ ಅವರ ಆಟೋ ಕ್ರಾಸ್ 2026 ಜಕ್ರಿಬೆಟ್ಟಲ್ಲಿ ಒಂದು ಬೈಕ್ ರೇಸ್ ನಡೀತಾ ಇದೆ. ನಮಗೆ ಕೂಡ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್. ನಮ್ ಜೊತೆ ಇವತ್ತಿನ ಬೈಕ್ ರೇಸ್ ಅಲ್ಲಿ ಪಾಲ್ಗೊಂಡೊಬ್ಬರು ಸ್ಪರ್ಧಿ ಇದ್ದಾರೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸಲ್ಮಾನ್ ಖಾನ್ ಫ್ರಮ್ ಬ್ಯಾಂಗ್ಳೂರ್. ಬೆಂಗಳೂರಿಂದ ಬಂದ್ರಿ? ಹೌದು, ಬ್ಯಾಂಗ್ಳೂರ್. ಇಲ್ಲಿ ಇವತ್ತು ತುಂಬಾ ದೂರದಿಂದ ಬಂದಿದ್ದೀರಿ. ಇಲ್ಲಿ ನಿಮ್ಮ ರೇಸಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ರೈಸಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಆಕ್ಚುಲಿ ದ ಟ್ರ್ಯಾಕ್ ಈಸ್ ವೆರಿ ವೆಲ್ ಅಂಡ್ ಗುಡ್. ದ ಟ್ರ್ಯಾಕ್ ಹ್ಯಾಸ್ ಬಿನ್ ವೆರಿ ಗುಡ್. ಚೆನ್ನಾಗಿ ಮಾಡಿದ್ದಾರೆ ಟ್ರ್ಯಾಕು. ಓಡ್ಸಕ್ ಇಷ್ಟ ಆಯ್ತು. ಮತ್ತೆ ನಿಮಗೆ ಎಷ್ಟು ವರ್ಷದಿಂದ ನೀವು ನಿಮಗೆ ಅನುಭವ ಇದೆ, ಎಕ್ಸ್ಪೀರಿಯನ್ಸ್? ನಾನು 8 years ಇಂದ ರೇಸಿಂಗ್ ಮಾಡ್ತಾ ಇದ್ದೀನಿ. ಆಮೇಲೆ 2 stroke ದಲ್ಲಿ ನಾನು ಕಂಟಿನ್ಯೂಸ್ ಆಗಿ ಚಾಂಪಿಯನ್ಶಿಪ್ ಮಾಡ್ಕೊಂಡಿದ್ದೀನಿ. 2 stroke ಕ್ಲಾಸ್ ಅಲ್ಲಿ RX ದಲ್ಲಿ. ಇವತ್ತು ಇಲ್ಲಿ ನೀವು ಯಾವ ವಿಭಾಗದಲ್ಲಿ ಸ್ಪರ್ಧೆ ಮಾಡಿದ್ರಿ? ಸಾರಿ, ವಿಚ್ ಸೆಕ್ಷನ್ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ? ನಾನು ಇವಾಗ ಇಲ್ಲಿ 2 stroke ಪಾರ್ಟಿಸಿಪೇಟ್ ಮಾಡಿದೆ. ಇದೇ ಗಾಡಿ? ಹೌದು, ಇದೇ ಗಾಡಿದಲ್ಲಿ 2 stroke ಪಾರ್ಟಿಸಿಪೇಟ್ ಮಾಡಿದೆ. ಯಮಹಾ RX 135. ನೀವು ಆಲ್ಟ್ರೇಷನ್ ಮಾಡಿದ್ದೀವಿ ಗಾಡಿ ಎಲ್ಲ. ಕೋಟಿಂಗ್ ಮಾಡಿದ್ದೀವಿ. ಆಮೇಲೆ ಚೇಂಬರ್ ಎಲ್ಲ ಚೇಂಬರ್ ಕ್ಯಾಲ್ಕುಲೇಷನ್ ಚೇಂಬರ್ ಬರುತ್ತೆ. ನಿಮಗೆ ಇದು ಹಾಬಿನಾ? ಇದು ಹೇಗೆ ಇದು ನನಗೆ ಒಬ್ರು ಬಶೀರ್ ಬೈ ಅಂತ ಇದ್ರು. ಅವರು ಸೀನಿಯರ್ ರೈಡರು.
ನಾನು ಸ್ಕೂಲ್ನಿಂದ ಬರುವಾಗ ಅವ್ರದ್ದು ಟ್ರಾಫೀಸ್ ನೋಡಿ 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 ಒಂದು ಇಷ್ಟ ಆಯ್ತು ನನ್ಗೂನು ಮಾಡ್ಬೇಕಂತ. ಹಾ. ಎಷ್ಟು ಟ್ರೋಫಿ ಇದೆ ಮನೆಯಲ್ಲಿ ಈಗ? ಮನೆಯಲ್ಲಿ ಆಲ್ಮೋಸ್ಟ್ 400 to 500 ಟ್ರಾಫೀಸ್ ಇದೆ. 500 ಟ್ರೋಫಿ ಹೌದು. ಅಂದ್ರೆ 500 ರೇಸ್ ನೀವು ವಿನ್ ಆಗಿದ್ರಿ ಇಲ್ಲಿ? ಹೌದು ಆಗಿದೆ. ಇಲ್ಲಿ ರಿಸಲ್ಟ್ ಏನಾಯ್ತು ಇವತ್ತು? ಇವತ್ತು 2 ಸ್ಟ್ರೋಕ್ ಕ್ಲಾಸ್ ದಲ್ಲಿ ಫಸ್ಟ್ ಮಾಡಿದೆ, ಹಾ. ಬೇರೆ ಕ್ಲಾಸ್ ದಲ್ಲಿ ಸೆಕೆಂಡ್ ನಲ್ಲಿ ಇತ್ತು. ಆಮೇಲೆ ಸ್ವಲ್ಪ ಮಿಸ್ಬ್ಯಾಲೆನ್ಸ್ ಆಗಿ ಫುಟ್ ರೆಸ್ಟ್ ಕಟ್ ಆಯ್ತು ಗಾಡಿದು. ಹಾಗಾದ್ರೆ ಈಗ ಒಂದು ಪ್ರೈಸ್ ಇದೆ ನಿಮಗೆ ಇವತ್ತು? ಹೌದು, ಒಂದು ಪ್ರೈಸ್ ಇದೆ. stroke ಅಲ್ಲಿ? ಹೌದು, ಫಸ್ಟ್ ಪ್ರೈಸ್ ಇದೆ. ಓಕೆ. ಈಗ ಆಮೇಲೆ ಇಲ್ಲಿ ನೀವು ಇದೇ ಗಾಡಿ ಉಪಯೋಗಿಸಿದ್ದು? ಹೌದು, ಇದೇ ಗಾಡಿ. ಬೆಂಗಳೂರಿಂದ ತಗೊಂಡ್ ಬರ್ತೀರಿ ಗಾಡಿ? ಹೌದು. ಎಷ್ಟು ಜನ ಬಂದಿದ್ರಿ ನೀವು? ನಾವು ಇಲ್ಲಿ ಟೋಟಲ್ 18 ಮೆಂಬರ್ಸ್ ಬಂದಿದ್ದೀವಿ. ಓಕೆ. ಅಂದ್ರೆ ನಿಮ್ಮ ತರನೇ ಗಾಡಿ ಓಡಿಸ್ತಾರ ಅವ್ರು ಸಹ? ಇಲ್ಲ, ಇಬ್ರು ಗಾಡಿ ಓಡಿಸ್ತಾರೆ. ಆಮೇಲೆ ಜೊತೆದಲ್ಲಿ ಎಲ್ಲರೂ ಸಪೋರ್ಟಿಂಗ್. ಓಕೆ. ಒಂದು ಹೊಸ ಜನರೇಷನ್ಗೆ ಏನು ಮೆಸೇಜ್ ಕೊಡಕ್ಕೆ ಇಷ್ಟ? ಹೊಸ ಜನರೇಷನ್ಗೆ ರೇಸಿಂಗ್ ಸ್ಟಾರ್ಟ್ ಮಾಡಿ. ಕೆಲವು ಜನ ಹೆದರ್ತಾರೆ, ಅಂದ್ರೆ ರೇಸ್ ಮಾಡುವಾಗ ಬೀಳುತ್ತಾ ತಾಗುತ್ತಾ ಏಟಾಗುತ್ತಾ ಅಂತ. ಅದಕ್ಕೆ ಫಸ್ಟ್ ಇಸ್ ಸೇಫ್ಟಿ. ಕಂಪ್ಲೀಟ್ ಸೇಫ್ಟಿ ಆಗ್ಬೇಕು. ಕಂಪ್ಲೀಟ್ ಸೇಫ್ಟಿ ಇದ್ರೆ ನಮಗೂ ಸ್ವಲ್ಪ ಭಯ ಕಡಿಮೆ ಇರುತ್ತೆ. ಬಿದ್ರೂ ಏನಾಗಲ್ಲ ಅಂದ್ರೆ ನಾವು ಕಂಪ್ಲೀಟ್ ಸೇಫ್ಟಿನಿಂದಾನೇ ಓಡಿಸೋದು, ಹಿಂಗೆ ಓಡಿಸಲ್ಲ ನಾವು. ಏನಕ್ಕಂದ್ರೆ ಸ್ವಲ್ಪ ಮಿಸ್ಬ್ಯಾಲೆನ್ಸ್ ಆಗಿ ಏಟ್ ಬಿದ್ರೆ ನಾವೇ ರೆಸ್ಪಾನ್ಸಿಬಲ್ ಅದಕ್ಕೆ. ತಿರ್ಗಾ ನೆಕ್ಸ್ಟ್ ರೇಸ್ ಓಡ್ಸಕ್ ಆಗಲ್ಲ. ಅದಕ್ಕೋಸ್ಕರ ಹೊಸ ಜನರೇಷನ್ಗೆ ಫಸ್ಟ್ ಸೇಫ್ಟಿ ಮಾಡಿ, ಪ್ರಾಕ್ಟೀಸ್ ಮಾಡಿ, ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿ ಅದಾದ್ಮೇಲೆ ಇವೆಂಟ್ಸ್ಗೆ ಬನ್ನಿ ನೀವು. ನೀವು ಬೇರೆ ಎಲ್ಲೆಲ್ಲ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ? ನಾನು ಹಾಸನ್ನು, ಚಿಕ್ಕಮಂಗ್ಳೂರು, ಕೊಯಂಬತ್ತೂರು, ಕೇರಳ, ಬ್ಯಾಂಗ್ಳೂರು, ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ಜಾಗ ಮಾಡಿದ್ದೀನಿ. ಕರ್ನಾಟಕ, ತಮಿಳ್ನಾಡು, ಪುಣೆಗೂ ಹೋಗಿದ್ದೀನಿ. ಮಂಗಳೂರು ಕಡೆ ಫಸ್ಟ್ ಟೈಮ್ ಬಂದಿದ್ದ? ಇಲ್ಲ, ಮಂಗಳೂರು ಕಡೆ ಫಸ್ಟ್ ಓಡಿಸಿದ್ದು MRF ಮೋಟೋ ಕ್ರಾಸ್, ಅದರಲ್ಲಿನೂ ಗೆದ್ದಿದ್ದೀನಿ ನಾನು. ಇದೇ ಗಾಡಿದಲ್ಲಿ. ನೀವು 2 ಸ್ಟ್ರೋಕ್ ಅಲ್ಲಿ ಫಸ್ಟ್ ಪ್ರೈಸ್? ಹೌದು, ಇವತ್ತು 2 ಸ್ಟ್ರೋಕ್ ದಲ್ಲಿ ಫಸ್ಟ್ ಪ್ರೈಸ್ ಮಾಡಿ. ಓಕೆ. ಕಂಗ್ರಾಚುಲೇಷನ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಜೊತೆ ಈ ಇವೆಂಟ್ ಅಲ್ಲಿ ಭಾಗವಹಿಸಿದ ಮತ್ತೊಬ್ರು ಸ್ಪರ್ಧಿ ಇದ್ದಾರೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ? ಮೊಹಮ್ಮದ್ ಸಲಾವುದ್ದೀನ್. ಯಾವ ವಿಭಾಗದಲ್ಲಿ ಸ್ಪರ್ಧೆ ಮಾಡಿದ್ರಿ? ನಾನು 2 ಸ್ಟ್ರೋಕ್ ಅಲ್ಲಿ ಮಾಡಿದೆ, ನಾವಿಸ್ ಅಲ್ಲಿ ಮಾಡಿದೆ. ಇವಾಗ ಇಂಡಿಯನ್ ಓಪನ್ ಓಡಿಸಬೇಕು. ಇವತ್ತಿನ ನಿಮ್ಮ ರಿಸಲ್ಟ್ ಏನಾಯ್ತು? ನನ್ನ ಒಂದು ಸೆಕೆಂಡ್ ಆಗಿದೆ. ಯಾವ್ದ್ರಲ್ಲಿ? 2 ಸ್ಟ್ರೋಕ್ ಅಲ್ಲಿ. 2 stroke. ಇವಾಗ ಬೇರೆ ಇಂಡಿಯನ್ ಓಪನ್ ಅಲ್ಲಿ ಓಡಿಸಬೇಕು. ಇನ್ನು ಅದು ಸ್ಪರ್ಧೆ ಆಗ್ಬೇಕಷ್ಟೇ? ಇನ್ನೂ ಆಗಿಲ್ಲ ಕ್ಲಾಸ್. ಇನ್ನೂ ಆಗಿಲ್ಲ. ನೀವು ಯಾವ ಊರ್ನವ್ರು? ನಾವು ಬೆಂಗಳೂರಿನವರು. ಇಲ್ಲಿಗೆ ಬಂದಿದ್ದ ಕಾರಣ ಇಷ್ಟು ದೂರ? ನಾವು ಬಂದಿದ್ದ ಕಾರಣ ನಮ್ಗೆ 43 ರೇಸಿಂಗ್ ಅಂತ RP ಇದ್ದಾರೆ, ಅವರು ಸ್ಪಾನ್ಸರ್ ಮಾಡಿ ಕರೆಸಿದ್ರು. ಓಕೆ. ಆಮೇಲೆ ನಮ್ಮ ಗ್ಯಾರೇಜ್ ಹೆಸರು HK ಮೋಟೋ ಮೇಕ್ ಅಂತ ಬೆಂಗಳೂರಲ್ಲಿ ಇರೋದು. ಅವ್ರ ಹೆಸರು ಅಜ್ಮತ್ ಅಂತ. ಓಕೆ. ಹೇಗಿತ್ತು ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಸೂಪರ್ ಸಕ್ಕತ್ತಾಗಿದೆ. ಟ್ರ್ಯಾಕ್ ಚೆನ್ನಾಗಿ ಮಾಡಿದ್ದಾರೆ, ಓಕೆ. ಆರ್ಗನೈಸ್ ಚೆನ್ನಾಗಿ ಮಾಡಿದ್ದಾರೆ. ನೋಡಮ್ಮ ಲಾಸ್ಟ್ ಟೈಮ್ ಏನಾಗುತ್ತೆ ನೋಡಮ್ಮ. ಎಲ್ಲೆಲ್ಲಿ ಸ್ಪರ್ಧೆ ಮಾಡಿದ್ರಿ ನೀವು ಇದೆಲ್ಲ? ನಾವು ಇಲ್ಲಿ ಗೋವಾದಲ್ಲಿ ಮಾಡಿದ್ದೀವಿ, ಪುಣೆ ಹೋಗಿದ್ದೀವಿ, ಪಂಚಗನಿ ಹೋಗಿದ್ದೀವಿ, ಕೊಯಮತ್ತೂರು ಹೋಗಿದ್ದೀವಿ, ಮಂಡ್ಯ, ಮೈಸೂರು, ಹಾಸನ ಎಲ್ಲ ಕಡೆ ಹೋಗಿದ್ದೀವಿ. ನಿಮಗೆ ಇದ್ರಲ್ಲಿ ಇಂಟ್ರೆಸ್ಟ್ ಹೇಗೆ ಬಂತು ಈ ಫೀಲ್ಡ್ ಅಲ್ಲಿ? ನಂಗೆ ಇಂಟ್ರೆಸ್ಟ್ ಇದು ನಂಗೆ ಚಿಕ್ಕ ವಯಸ್ಸಿಂದ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬೈಕ್ ಇಂಟ್ರೆಸ್ಟ್ ಹಂಗೆ ಹೋಗ್ತಾ ಅದು ರೂಢಿ ಆಯ್ತು. ಓಕೆ. ನಿಮಗೆ ಯಾರಾದ್ರೂ ಕೋಚ್ ಅಥವಾ ಗುರು ಆತರ ಯಾರಾದ್ರೂ? ಇದ್ರ ಕೋಚ್ ಅಂತ ನಮ್ಮ ಜೈರಣ ಅಂತ ಇದ್ದಾರೆ. ಆಮೇಲೆ ನಮ್ಮ ಅಜ್ಮತ್ ಅಂತ ಮೆಕ್ಯಾನಿಕ್ ಇದಾರೆ, ಅವರು ನಮ್ಮ ಕೋಚ್. ಅವ್ರು ಬಂದಿದ್ದಾರೆ ಇವತ್ತು? ಬಂದಿದ್ದಾರೆ. ನೀವು ಒಟ್ಟು ಎಷ್ಟು ಜನ ಬಂದಿದ್ದೀರಿ ನಿಮ್ಮ ಟೀಮ್? ನಾವು ಟೀಮು ಬಂದಿದ್ದೀವಿ, ಒಂದು 5 ಗಾಡಿ ತಗೊಂಡ್ ಬಂದಿದ್ದೀವಿ, 5 ಗಾಡಿ ತಗೊಂಡ್ ಬಂದಿದ್ದೀವಿ. 6 ರೈಡರ್ ಇದಾರೆ. ಈ ಗಾಡಿನ ರೈಡ್ ಮಾಡ್ಕೊಂಡು ಬರ್ತೀರಾ ಅಲ್ಲ ಅದನ್ನ ಕ್ಯಾರಿ ಮಾಡ್ಕೊಂಡು ಇದು ಇದ್ರಲ್ಲಿ ಹಾಕೊಂಡ್ ಬರ್ತೀವಿ. ಇಲ್ಲಿ ಮಾತ್ರ ರೈಡ್ ಮಾಡ್ತೀವಿ. ರೋಡಲ್ಲಿ ಎಲ್ಲ ಓಡಿಸಲ್ಲ, ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಪ್ರಾಕ್ಟೀಸ್ ಹೋಗ್ಬೇಕಂದ್ರೂ ಗಾಡಿಯಲ್ಲಿ ಹಾಕೊಂಡು ಹೋಗ್ತೀವಿ. ಅಲ್ಲಿ ಹೋಗಿ ಇಳಿಸ್ಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡಿ ತಿರ್ಗಿ ಅಲ್ಲಿಂದ ಗಾಡಿಯಲ್ಲಿ ಹಾಕೊಂಡು ಬರ್ತೀವಿ. ಅದು ಯಾರಿಗೂ ಹೋಗಿ ತೊಂದರೆ ಕೊಡಬೇಕು, ವೀಲಿ ಹೊಡಿಬೇಕು, ಅದೆಲ್ಲ ಮಾಡಲ್ಲ. ಯಾಕಂದ್ರೆ ನಾವು ಬೇರೆಯವ್ರಿಗೆ ತೊಂದರೆ ಕೊಟ್ಟರು ನಮಗೂ ತೊಂದರೆ ಆಗುತ್ತೆ. ಯಾಕಂದ್ರೆ ಅದು ಅರ್ಥ ಮಾಡ್ಕೊಂಡು ಮಾತ್ರ ಏನಾಗಲ್ಲ. ಇದು ನಿಮ್ದ ಗಾಡಿ? ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಇದು ಬಂದ್ಬಿಟ್ಟು 200 ಅಪಾಚಿ RTR 200 ಅಪಾಚಿ. ಇದು ಫುಲ್ ಮಾಡಿಫೈ ಮಾಡಿದೀವಿ. CC ಗೊತ್ತಿಲ್ಲ, ನಮ್ಮ ಮೆಕ್ಯಾನಿಕ್ ಗೊತ್ತು. ಅದು ನಮ್ಮ ಗಾಡಿ ಓಡಿಸೋದ್ ಕೆಲಸ, ರೆಡಿ ಮಾಡ್ಸೋದ್ ಕೆಲಸ ನಮ್ಮ ಮೆಕ್ಯಾನಿಕ್. ಸರಿ, ಆಲ್ ದಿ ಬೆಸ್ಟ್. ಈಗ ನೆಕ್ಸ್ಟ್ ರೌಂಡ್ ಗೆ ರೆಡಿ. ಥ್ಯಾಂಕ್ ಯು ಸೊ ಮಚ್. Okay, thank you. There we have it. 2 bikers already started. Third one haven't started yet. They're waiting to the huge lead. He finishes off the first lap. ನಮ್ ಜೊತೆ ಇದ್ದಾರೆ 10 ವರ್ಷದ ಒಳಗಿನ ಒಬ್ಬ ಬಾಲಕ. ನಾನು ಈಗಷ್ಟೇ ಇವರ ರೇಸ್ ಕೂಡ ನೋಡಿದೆ, ಮೈ ಜುಮ್ ಅನ್ನಿಸ್ತು. ಆ ತರ ಅವರು ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ನಮಸ್ತೆ, ನಿಮ್ಮ ಹೆಸರು ಹೇಳಿ? ಹಸ್ನೇನ್. 10 ಕ್ಯಾಟಗರಿ. ಹೇಗಿತ್ತು ಇಲ್ಲಿಯ ರೇಸಿಂಗ್ ಎಕ್ಸ್ಪೀರಿಯನ್ಸ್? ಈಸಿ ಇತ್ತು. ನಿಮಗೆ ನೀವೆಲ್ಲಿ ಕಲ್ತದ್ದು ಇದಲ್ಲ ರೇಸಿಂಗ್ ಎಲ್ಲ? प्रैक्टिस या कहाँ किया है प्रैक्टिस? सब आपने कहाँ किया? अस्तारा के रोड के बेंगलुरु में? हाँ। आप बेंगलुरु से? चिकमंगलुरु से। हाँ। इधर का एक्सपीरियंस भी ठीक था? हाँ। और कहाँ रेसिंग में पार्टिसिपेट किया अभी तक? हान बाल के पेट हाँ। और चिकमंगलुरु
अवार्ड भी में जीत गए, मेडल भी जीत गए अभी तक। अच्छा, प्रैक्टिस कर रहे हैं और कंटिन्यूसली ट्राई कर रहे हैं। हाँ, हाँ। सही। और कितना का स्टैंडर्ड में पढ़ रहे हो अभी? 4th. ಇವರು ಚಿಕ್ಕಪ್ಪ ಅಂದ್ರೆ ಇವ್ರ ಮನೇಲಿ ಹೇಗಿದೆ ಪ್ರೋತ್ಸಾಹ? ಇಷ್ಟು ಸಣ್ಣ ಹುಡುಗನ ಕಳಿಸ್ಬೇಕಂದ್ರೆ ಏನ್ ಸೇಫ್ಟಿ ಇರುತ್ತಾ? ಈಗ ನಮಗೆ ನೋಡೋಕ್ಲೆ ಭಯ ಆಗುತ್ತೆ. ಅವ್ರೀಗ ಗಾಡಿ ಓಡಿಸ್ ನಾನು ನೋಡಿದೆ, ನಾನು ಸೈಡ್ ಅಲ್ಲಿ ನಿಂತಿದ್ದೆ, ಏನಾದ್ರು ನಮ್ ಕಡೆ ಬರ್ತಾರ ನಮಗೆ ಭಯ ಆಗುತ್ತೆ. ಭಯ ಏನಿಲ್ಲ, ಸೇಫ್ಟಿ ಎಲ್ಲ ಇರುತ್ತೆ. ಅವನಿಗೊಂದು ಚಿಕ್ಕ ವಯಸ್ಸಿಂದ ಒಂದು ಓಡಿಸ್ಬೇಕು ಅಂತ ಕ್ರೇಜ್ ಇತ್ತು, ಇಂಟ್ರೆಸ್ಟ್ ಇತ್ತು. ಅದ್ ನೋಡ್ಬಿಟ್ಟು ಗಾಡಿಯಿಂದ ಇದ್ ಮಾಡಿಸಿದ್ರು. ನೀವು ಅವ್ರ ಜೊತೆ ಎಲ್ಲ ಕಡೆ ಹೋಗ್ತೀರಾ? ಎಲ್ಲ ಕಡೆ ಹೋಗ್ತೀವಿ. ನೀವೇ ಅವರಿಗೆ ಗಾಡಿ ಅಂತಾರಲ್ಲ? ಎಲ್ಲ ಅವರು ಮೇನ್, ಅವ್ರು ಯಾರು? ಅವ್ರು ಚಿಕ್ಕಪ್ಪನೇ. ಓಕೆ ಓಕೆ ಸರಿ. ಆಲ್ ದಿ ಬೆಸ್ಟ್. ಹೀಗೆ ರೇಸ್ ಮಾಡ್ತಾ ಇರಿ, ವಿನ್ ಆಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಸರಿ. Followed by Arfaz. Followed by Mr. Liman. ಭಾರತೀಯ ಮಂಡ್ಯದ ಅರುಣ್ ವೀರ್ ಅವರು ಭಾಗವಹಿಸಿದ್ದಾರೆ. ಈಗ ಅರುಣ್ ಅವರು ಇಂಡಿಯನ್ ಫಸ್ಟ್ ಹಾಕಿ ಭಾಗದಲ್ಲಿ ಮುಂಚೂಣಿಯಲ್ಲಿ ಬರ್ತಾ ಇದ್ದಾರೆ. ಅರುಣ Yes, sir. This is a straight